11 ಅಲ್ಲ 10 ಅಲ್ವೇ ಅಲ್ಲ. ಆ ಮೆಸೇಜ್ಗಾಗಿ ಕಾದು ಕೂತ ಬಿಎಸ್ವೈ ಧವಳಗಿರಿಯಲ್ಲಿ ಕೂಡಿ ಕಳೆಯೋ ಲೆಕ್ಕ. ಆ ಒಂದು ಮೆಸೇಜ್ಗಾಗಿ ಕಾದು ಕೂತಿದ್ದಾರೆ ಬಿಎಸ್ ಯಡಿಯೂರಪ್ಪ. ಬಿಎಸ್ವೈ ನಿವಾಸ ಧವಳಗಿರಿ ಈಗ ಅಕ್ಷರಶಃ ಧಗ ಧಗ. ಸಂಜೆ 7ರಿಂದ 7:30 ಒಳಗೆ ಬರುತ್ತಂತೆ ಆ ಮೆಸೇಜ್. ಆ ಮೆಸೇಜ್ಗಾಗಿ ಕಾದು ಕೂತಿದ್ದಾರೆ ಈಗ ಬಿಎಸ್ ಯಡಿಯೂರಪ್ಪ. ಜೊತೆಗೆ ಎಲ್ಲ ಶಾಸಕರು ಸಚಿವರಾಗ್ತೀವಿ ಅನ್ನುವಂತಹ ಆಕಾಂಕ್ಷಿಗಳು. ಸೊ ಆ ಒಂದು ಮೆಸೇಜ್ ಎಷ್ಟು ಹೊತ್ತಿಗೆ ಬರುತ್ತೆ? ಸಂಜೆ 7ರಿಂದ 7:30 ಒಳಗಡೆ ಆ ಮೆಸೇಜ್ ಬರುತ್ತೆ. ಆ ಮೆಸೇಜ್ಗಾಗಿ ಕಾದು ಕೂತಿದ್ದಾರೆ. ಫೋನ್ ಬರ್ತಾನೆ, ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಕಲಬುರಗಿಯಿಂದ ನೇರ ಧವಳಗಿರಿಗೆ ದೌಡಾಯಿಸಿದ್ದಾರೆ ಸಿಎಂ. ಯೋಗೇಶ್ವರ್ ಸೇರಿದಂತೆ ಸಚಿವಾಕಾಂಕ್ಷಿಗಳು ಕೂಡ ಸಿಎಂ ಅವರ ನಿವಾಸ ಧವಳಗಿರಿಗೆ ಆಗಮಿಸಿದ್ದಾರೆ. ಸಚಿವ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ, ಅವರ ಆಸೆ ಬೆಳೀತಾನೇ ಇದೆ. ಸಚಿವ ಸಂಪುಟದ ಬಗ್ಗೆ 7 ಗಂಟೆ 7:15 ಒಳಗೆ ನನ್ನ ಮೆಸೇಜ್ ಬರುತ್ತೆ. ಮತ್ತೊಂದು ನಿಮಗೆ ತಿಳಿಸ್ತೇನೆ, ನಾನು ಎಷ್ಟು ಜನ ಏನು ಅಂತ ಕನ್ಫರ್ಮ್ ಆಗುತ್ತೆ. ಇನ್ನೊಂದು 7-7:30 ಒಳಗೆ ನನ್ನ ಸುದ್ದಿ ಬರುತ್ತೆ. ಬಂದ ತಕ್ಷಣ ಎಷ್ಟು ಜನ ಏನು ಅಂತ ತಿಳಿಸ್ತೇನೆ. ನಾಳೆ ಬನ್ನಿ, ಪ್ರಮಾಣ ಸ್ವೀಕಾರ ಮಾಡಿ. ಭಾವಿ ಸಚಿವರಿಗೆ ಸಿಎಂ ಖುದ್ದು ಫೋನ್ ಕಾಲ್ ಅನ್ನ ಮಾಡಿ ಹೇಳ್ತಾ ಇದ್ದಾರೆ. ಉಮೇಶ್ ಕತ್ತಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಬುಲಾವನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಭಾವಿ ಸಚಿವರಿದ್ದಾರೋ, ಯಾರ್ಯಾರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೋ ಅವರಿಗೆ ಬಿಎಸ್ ಯಡಿಯೂರಪ್ಪ ಅವರೇ ಖುದ್ದು ಫೋನ್ ಮಾಡಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ, ಪ್ರಮಾಣ ಸ್ವೀಕಾರ ಮಾಡಿ ಅಂತ ಹೇಳಿ ಭಾವಿ ಸಚಿವರಿಗೆ ಸಿಎಂ ಖುದ್ದು ಫೋನ್ ಕಾಲ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇನ್ನೊಂದಷ್ಟು ಕುತೂಹಲ ಅಂದ್ರೆ, ಉಮೇಶ್ ಕತ್ತಿಗೂ ಕೂಡ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬುಲಾವನ್ನ ಕೊಟ್ಟಿದ್ದಾರೆ. ಎಲ್ಲಾ ಗೆದ್ದ ಶಾಸಕರಿಗೂ ಸಿಎಂ ಖುದ್ದು ಫೋನ್ ಅನ್ನ ಮಾಡಿದ್ದಾರೆ. ಫೋನ್ ಕಾಲ್ ಬಂದಿದ್ದನ್ನ ಖಚಿತಪಡಿಸಿಕೊಂಡಿದ್ದಾರೆ ಶಾಸಕರು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಫೋನ್ ಕಾಲ್ ಅನ್ನ ಈಗಾಗಲೇ ಹೇಳ್ಕೊಂಡಿದ್ದಾರೆ, ನಮ್ಗೆ ಆಹ್ವಾನ ಬಂದಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಆನಂದವನ್ನ, ಸಂತಸವನ್ನ, ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಸಿಎಂ ಬುಲಾವ್ ಬೆನ್ನಲ್ಲೇ ಧವಳಗಿರಿಗೆ ಉಮೇಶ್ ಕತ್ತಿ ಕೂಡ ಆಗಮಿಸಿದ್ದಾರೆ. ಬಿಎಸ್ವೈ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಆ ಮಹತ್ವದ ಸಭೆಯಲ್ಲಿ ಉಮೇಶ್ ಕತ್ತಿ ಅವರು ಭಾಗಿಯಾಗಿದ್ದಾರೆ. ಸಂಪುಟದ ಗೊಂದಲಗಳು ಏನಿದೆ, ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಮೂಲ ವರ್ಸಸ್ ವಲಸಿಗ ಬಿಜೆಪಿ ಅನ್ನುವಂತಹ ಮಾತುಗಳು ಏನು ಬಹಳ ಕೇಳಿ ಬರ್ತಾ ಇದೆ. ಎಲ್ಲ ಗೊಂದಲವನ್ನ ಸರಿಪಡಿಸುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಈ ಒಂದು ಮಹತ್ವದ ಸಭೆಯಲ್ಲಿ ಉಮೇಶ್ ಕತ್ತಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಬಿಎಸ್ವೈ ನೇತೃತ್ವದ ಈ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ಗೊಂದಲ ಇತ್ತು, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು. ಸಾಕಷ್ಟು ಜನ ಸಚಿವ ಆಕಾಂಕ್ಷಿಗಳು ಕೂಡ ಇದ್ರು. ಇಡೀ ಒಂದು ಧವಳಗಿರಿ ಈಗ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಅಲ್ಲಿಂದಾನೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಬಹಳ ಚಟುವಟಿಕೆಯ ಕೇಂದ್ರ ತಾಣ ಅಂದ್ರೆ ಈಗ ಧವಳಗಿರಿ ಆಗಿದೆ. ಸಂಪುಟ ವಿಸ್ತರಣೆ ಆಗುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ, ಆಕಾಂಕ್ಷಿಗಳು ಬರ್ತಾ ಇದ್ದಾರೆ. ಒಟ್ಟಾರೆ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುವ ಚಾನ್ಸಸ್ ಇದೆ, ಉಮೇಶ್ ಕತ್ತಿ ಅವರನ್ನ ಕೂಡ ಕರೆಸಿಕೊಂಡಿದ್ದಾರೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಈ ಕ್ಷಣದವರೆಗೂ ಆಗ್ತಾ ಇದೆ ಕೃಷ್ಣ? ನವಿತಾ, ಈಗಾಗಲೇ ಏನು ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನೂತನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾರ್ಯಾರು ಸಂಪುಟ ಸೇರ್ಪಡೆ ಮಾಡಿಕೊಳ್ತಾರೆ ಅನ್ನೋದ್ರ ಒಂದು ಗುಟ್ಟನ್ನ ಇನ್ನೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಿಟ್ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ನೂತನವಾಗಿ ಗೆದ್ದಂತ ಶಾಸಕರು ಅಷ್ಟೇ, 10 ಜನ ಶಾಸಕರು ಅಷ್ಟೇ ಕನ್ಫರ್ಮ್ ಆಗಿದೆ. ಅವರು ನಾಳೆ ಎಲ್ಲರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಅವರಿಗೆ ಖುದ್ದು ಫೋನ್ ಕರೆಯನ್ನ ಮಾಡೋದ್ರ ಮೂಲಕವಾಗಿ ಒಂದು ಸಜ್ಜಾಗುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಎಲ್ಲ ಶಾಸಕರು ಕೂಡ ಬಹಳ ಖುಷಿಯನ್ನ ಹಂಚ್ಕೊಳ್ತಾ ಇರುವಂತದ್ದು. ಟ್ವಿಟರ್ ನಲ್ಲಿ ಆಗಿರ್ಬೋದು, ಜೊತೆಗೆ ಆಪ್ತ ನಾಯಕರ ಜೊತೆಗೆ ಈಗಾಗಲೇ ಒಂದು ಖುಷಿಯನ್ನು ಹಂಚ್ಕೊಳ್ತಾ ಇರುವಂತದ್ದು. ಜೊತೆಗೆ ಮುಖ್ಯಮಂತ್ರಿ ಕೂಡ ಒಂದು ಧನ್ಯವಾದ ತಿಳಿಸಿಕೊಳ್ಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಆದ್ರೆ ಬಿಜೆಪಿಯಲ್ಲಿ ಯಾವ ಶಾಸಕರನ್ನ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಗಡ ಆಗಿದೆ. ಯಾವುದೇ ಈ ಒಂದು ವಿಚಾರ ಬಗ್ಗೆ ಇನ್ನೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಧಿಕೃತವಾಗಿ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕಂದ್ರೆ ಈಗಾಗಲೇ 10+3 ಅನ್ನೋ ಒಂದು ಸೂತ್ರ ಏನು ಅನುಸರಿಸಿದ್ರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು. 10 ಜನ ನೂತನವಾಗಿ ಗೆದ್ದಂತವರಾಗಿರ್ಬೋದು, 3 ಜನ ಬಿಜೆಪಿಯಿಂದ ಕೊಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿತ್ತು. ಅದರಂತೆ 3 ಜನರು ಮೊದಲನೇ
ಸಾಲಿನಲ್ಲಿ ಸಿಪಿ ಯೋಗೇಶ್ವರ್, ಅರವಿಂದ್ ಲಿಂಬಾವಳಿ ಮತ್ತೆ ಉಮೇಶ್ ಕತ್ತಿ ಅವರ ಹೆಸರು ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಉಂಟಾಗಿದ್ದರಿಂದ ಇದೀಗ ಆ ಒಂದು ಶಾಸಕರು ಕೂಡ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನದಿಂದ ಕೈ ತಪ್ಪಿದೆ ಅನ್ನೋದು ಕೂಡ ಹೇಳಲಾಗ್ತದೆ, ಮಿಸ್ ಆಗಿದೆ ಅನ್ನೋದು ಕೂಡ ಹೇಳಲಾಗ್ತದೆ. ಜೊತೆಗೆ ಅವರ ಪರವಾಗಿ ಬೇರೆ ಬೇರೆ ಶಾಸಕರು ಕೂಡ ಪೈಪೋಟಿಯನ್ನು ಹೊಡ್ತಾ ಇರುವಂತಾಗಿ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಮುಳುವಾಗಿದೆ, ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋದು ಕೂಡ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮನೆಯಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇರುವಂತದ್ದು. ಈಗಾಗಲೇ ಒಂದು ಸಭೆಯಲ್ಲೂ ಕೂಡ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಜೊತೆಗೆ ಉಮೇಶ್ ಕತ್ತಿ, ಸಿಪಿ ಯೋಗೇಶ್ವರ್ ಸೇರಿದಂತೆ ವಿಜೇಂದ್ರ ಕೂಡ ಆ ಒಂದು ಭಾಗವಹಿಸಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ವಿಜೇಂದ್ರ, ಸಿಪಿ ಯೋಗೇಶ್ವರ್ ಸೇರಿದಂತೆ ಪ್ರಮುಖವಾದಂತಹ ನಾಯಕರುಗಳು ಒಂದು ಪ್ರತ್ಯೇಕವಾದಂತಹ ಒಂದು ಮಾತುಕತೆಯನ್ನು ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕಲಬುರಗಿಯಿಂದ ವಾಪಸ್ ಆದಂತಹ ಸಂದರ್ಭದಲ್ಲಿ ಈಗ ಸೀದಾ ಇಲ್ಲಿಗೆ ಬಂದು ಒಂದು ಮಾತುಕತೆ ನಡೆಸಿರುವಂತದ್ದು. ಈ ಒಂದು ವಿಚಾರವಾಗಿ ಮಾತಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ವಿಚಾರವನ್ನ ಹೈಕಮಾಂಡ್ ಮೇಲೆ ಎತ್ತಾಕಿರುವಂತದ್ದು. ಹೈಕಮಾಂಡ್ ಸಂಜೆ 7:30ಕ್ಕೆ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ಆ ಮೆಸೇಜ್ ನಂತರವಾಗಿ ನಾವು ಸಚಿವ ಕೃಷ್ಣ 7ರಿಂದ 7:30 ಒಳಗಡೆ ಏನು ಹೈಕಮಾಂಡ್ ಮೆಸೇಜ್ ಕೊಡುತ್ತಲ್ಲ ಅದಕ್ಕೋಸ್ಕರನೇ ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರಾ? ಹೇಗೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಯಾರನ್ನ ಸೇರಿಸಬೇಕು ಅಥವಾ ಯಾರನ್ನ ಕೈ ಬಿಡಬೇಕು, ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ, ಇವೆಲ್ಲವೂ ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರಾ ಹೇಗೆ ಅಂತ? ಖಂಡಿತವಾಗ್ಲೂ ನವಿತಾ, ಮೊದಲು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದಂತೂ 10+3 ಜೊತೆಗೆ 3 ಜನಕ್ಕೆ ಬಿಜೆಪಿ ಪಕ್ಷದಲ್ಲೇ ಕೊಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಮಾಡಿದ್ರು. ಯಾವಾಗ ಪಕ್ಷದಲ್ಲಿ ಒಂದ್ ರೀತಿ ಭಿನ್ನಮತ ಬಂಡಾಯ ಉಂಟಾಯಿತು, ಬಿಜೆಪಿ ಶಾಸಕರು ಒಬ್ರು ಮಾತನಾಡಕ್ಕೆ ಶುರು ಮಾಡಿದ್ರು. ಅವ್ರನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈಗ ಬರೀ 10 ಜನರಿಗಷ್ಟೇ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದ್ ರೀತಿ ಎಲ್ಲೋ ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ. ಅದರಂತೆ ಒಂದ್ ರೀತಿ ಮೆಸೇಜ್ ಅನ್ನು ಕೂಡ ಕೊಟ್ಟಲಾಗಿದೆ. ಈ ಒಂದು ಮೆಸೇಜ್ ಇಂದ ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಬಂಡಾಯವನ್ನ ಕಡಿಮೆ ಮಾಡುವುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ರೀತಿಯಾದಂತಹ ತಂತ್ರವನ್ನ ರೂಪಿಸಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಏನ್ ಹೇಳಿದ್ರು 10+3 ಅನ್ನೋದ್ರ ಬಗ್ಗೆ, ಅದೇ ಕೂಡ ನಾಳೆ ಕೂಡ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. 10 ಜನ ನೂತನ ಶಾಸಕರು ಕನ್ಫರ್ಮ್ ಆಗಿದೆ, ಆದ್ರೆ 3 ಜನ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆ 3 ಜನಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾ ಅಥವಾ ಬರೀ 10 ಜನರನ್ನಷ್ಟೇ ಸೇರ್ಪಡೆ ಮಾಡ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರವಾಗಿ ಅಂತಿಮವಾದಂತಹ ನಿರ್ಧಾರವನ್ನು ಪ್ರಕಟ ಮಾಡೋದಕ್ಕೆ 7:30ಕ್ಕೆ ಒಂದು ಗಡುವನ್ನು ಕೂಡ ನಿಗದಿ ಮಾಡಿದ್ದಾರೆ. 7:30ರ ನಂತರವಾಗಿ ಸಂಜೆ 7:30ರ ನಂತರವಾಗಿ ಈ ಒಂದು ವಿಚಾರವಾಗಿ ಸ್ಪಷ್ಟ ಚಿತ್ರಣ ಸಿಗಲಿದೆ. ಆದ್ರೆ ಬಿಜೆಪಿಯಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು ಬಹಳ ಟೆನ್ಷನ್ ಅಲ್ಲಿ ಇರುವಂತದ್ದು. ಕೊನೆ ಕ್ಷಣದಲ್ಲಿ ನಮಗೇನಾದ್ರು ಸಚಿವ ಸ್ಥಾನ ಸಿಗಬಹುದು ಅನ್ನೋ ಒಂದು ವಿಶ್ವಾಸದಲ್ಲೂ ಕೂಡ ಇನ್ನೂ ಕೂಡ ಕೊನೆ ಸುತ್ತಿನ ಕಸರತ್ತನ್ನು ನಡೆಸಿರುವಂತದ್ದು. ಈಗಾಗಲೇ ಸಿಪಿ ಯೋಗೇಶ್ವರ್ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ದುಂಬಾಲು ಬಿದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಬೇಡಿ, ಆದ್ರೆ ನನಗೆ ಸಚಿವ ಸಂಪುಟದಲ್ಲಿ ಪರಿಗಣಿಸಬೇಕು ಅನ್ನೋ ಒಂದು ಪಟ್ಟಣ ಹಿಡಿದಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು 7:30ರ ನಂತರ ಯಾವ ರೀತಿಯಾದ ತೀರ್ಮಾನವನ್ನು ಕೈಗೊಳ್ತಾರೆ, ಜೊತೆಗೆ 10 ಜನರ ಜೊತೆಗೆ ಪಕ್ಷದಿಂದ ಯಾರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸಂಪುಟ ವಿಸ್ತರಣೆಗೆ ವಿಳಂಬ ಆಗ್ತಿರುವಾಗಲೇ ಬಿಎಸ್ವೈ ಜೊತೆಗೆ ಎಲ್ಲಾ ಆಕಾಂಕ್ಷಿಗಳಲ್ಲೂ ಟೆನ್ಷನ್ ಶುರುವಾಗಿದೆ. ಮೂಲಗಳ ಪ್ರಕಾರ ಗೆದ್ದ 10 ಹೊಸಬರಿಗಷ್ಟೇ ಸಚಿವ ಸ್ಥಾನ ಅಂತ ಹೇಳಲಾಗ್ತಿದೆ. ಸೋತವರು ಹಾಗೂ ಮೂಲ ಬಿಜೆಪಿಗರು ನಾಳೆ ಪ್ರಮಾಣ ವಚನ ಸ್ವೀಕರಿಸುವುದು ಡೌಟ್ ಅಂತ ಹೇಳಲಾಗ್ತಿದೆ. ಆದ್ರೂ ಉಮೇಶ್ ಕತ್ತಿ, ಯೋಗೇಶ್ವರ್ಗೆ ಸ್ಥಾನ ಸಿಗುವ ವಿಶ್ವಾಸವನ್ನ ಹೊಂದಿದ್ದಾರೆ. ಮುಖ್ಯಮಂತ್ರಿಗಳು 10+3 ನೀವೇ ವಿತರಣೆ ಮಾಡಿದಿರಿ. ಇವತ್ತು 10 ಅಂದ್ರೂ ಸಹಿ, 3 ಇಲ್ಲ ಅಂದ್ರೂ ಸಹಿ. ಮಂತ್ರಿ ಪದವಿ ಕೊಟ್ರೆ ಸ್ವೀಕಾರ ಮಾಡ್ತೀವಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ಇಲ್ಲದೆ ಇದ್ರೆ ಶಾಸಕರಾಗಿ ಮುಂದುವರಿತೀವಿ. ಮುಖ್ಯಮಂತ್ರಿಗಳು ಬಿಜೆಪಿನಲ್ಲಿ ಗೊಂದಲ ಪ್ರಶ್ನೆನೇ ಇಲ್ಲ. ಬಿಜೆಪಿನಲ್ಲೆಲ್ಲ ನಿರಾಳವಾಗಿ ಸಮಾಧಾನವಾಗಿ ಸುಖ ಸಂತೋಷದಿಂದ ಇದೆ. ನಾಳೆ ಎಷ್ಟು ಜನ ಪ್ರಮಾಣ ಸಂಜೆ ಗೊತ್ತಾಗುತ್ತೆ ಸರ್. ಮೂಲ ಬಿಜೆಪಿ ಶಾಸಕರಿಗೆ ಮಂತ್ರಿಗಿರಿ ಮಿಸ್ ಆಗುತ್ತೆ ಅನ್ನುವ ವಿಚಾರ ಹೊರಬರ್ತಾ ಇದ್ದಂತೆ ವಿಜೇಂದ್ರ ಮನೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದಿವೆ. ವಿಜೇಂದ್ರ ಮನೆಗೆ ಆಗಮಿಸಿದ ಸಿಪಿ ಯೋಗೇಶ್ವರ್ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಮಹತ್ವದ ಚರ್ಚೆ ನಡೆಸಿದ್ರು. ಹಾಗೆ ಎಂಟಿಬಿ ನಾಗರಾಜ್ ಸಹ ಆಗಮಿಸಿ ಸಚಿವ ಸ್ಥಾನದ ಬಗ್ಗೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಎಂಟಿಬಿ ನಾಗರಾಜ್ ಬಳಿಕ ಗೋಪಾಲಯ್ಯ ಸಹ ಆಗಮಿಸಿ ಸದ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಪಕ್ಷಕ್ಕೆ ಸೇರಿದಾದ್ಮೇಲೆ ಯೂಸಲೇ ಬಂದೋಯ್ತೀನಿ, ಈಗೂ ಸಹ ಅದೇ ರೀತಿ ಬಂದಿದ್ದೇನೆ. ನಾನು ನಮ್ಮ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸರ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪಕ್ಷದ ಅಧ್ಯಕ್ಷರಿಗೆ, ವರಿಷ್ಠರಿಗೆ, ಮಂತ್ರಿ ಮಂಡಲಕ್ಕೆ ಏನು ಅವಕಾಶ ಮಾಡಿಕೊಡ್ತಾ ಇದ್ರೆ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಚುನಾವಣೆಯಲ್ಲಿ ಸೋತಿದ್ದೇವೆ. ಅವರು ಏನೇ ಮಾಡಲಿ ಬಿಡಲಿ, ಬಿಜೆಪಿ ಪಕ್ಷದಲ್ಲಿ ನಾನಿದ್ದೀನಿ, ಆ ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ. ಚುನಾವಣೆ ಯಡಿಯೂರಪ್ಪ ಕಾರ್ಯಾಲಯದಲ್ಲೆಲ್ಲೂ ವಿಜಯೇಂದ್ರ ಕಾಣಿಸಿರ್ಲಿಲ್ಲ. ಹಾಗಂತ ವಿಜಯೇಂದ್ರ ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜವಾಬ್ದಾರಿ ಇರ್ತಕ್ಕಂಥ ಪಾರ್ಟಿಯಲ್ಲಿ ಜನರಲ್ ಸೆಕ್ರೆಟರಿ. ಆಗ ಅವರಲ್ಲಿ ಯಾರಾದ್ರೂ ಮಾತಾಡಿದ್ರೆ ಯಡಿಯೂರಪ್ಪನ ಮಗ ಅಂತ ಮಾತಾಡಲಿಲ್ಲ, ಪಾರ್ಟಿಯ ಜವಾಬ್ದಾರಿ ಇದ್ದವರು ಮಾತಾಡ್ಬೋದು. ಇನ್ನು ಸೋತ ವಿಶ್ವನಾಥ್ ಕೂಡ ಯೋಗೇಶ್ವರ್ ವಿರುದ್ಧ ಮಾತಾಡಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನದ ಅಗತ್ಯ ಏನು? ಈ ಸರ್ಕಾರ ಬರೋದಕ್ಕೆ ಯೋಗೇಶ್ವರ್ ತ್ಯಾಗ ಇಲ್ಲ ಅಂತ ಹೇಳಿದ್ದಾರೆ. ಲಕ್ಷ್ಮಣ ಸವದಿಗೆ ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ.
ಆದ್ರೆ ಯೋಗೇಶ್ವರ್ಗೆ ಕೊಡೋದನ್ನ ಯಾರು ಒಪ್ತಿಲ್ಲ ಅಂತ ಮೈಸೂರಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಯೋಗೇಶ್ವರ್ದು ಈ ಸರ್ಕಾರ ಬರಲಿಕ್ಕೆ ಯಾವ ಥರ ತ್ಯಾಗ ಇಲ್ಲ, ಅಲ್ಲಿ ಯಾವ ಕಾರಣನೂ ಇಲ್ಲ. ಟಿ.ಪಿ. ಯೋಗೇಶ್ ಇದರ ಮಧ್ಯೆ ಸಂಪುಟ ವಿಸ್ತರಣೆ ವಿಚಾರವಾಗಿ ಮತ್ತೆ ರೇಣುಕಾಚಾರ್ಯ ಅಸಮಾಧಾನಗೊಂಡಿದ್ದಾರೆ. ಸೋತವರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ರೆ ಪಕ್ಷಕ್ಕೆ ಮುಜುಗರ ಅಂತ ಟ್ವಿಟರ್ ಅಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಡಿಯೂರಪ್ಪ ನಮ್ಮ ನಾಯಕರು, ಬಿಎಸ್ವೈ ನಾಯಕತ್ವ, ಪಕ್ಷ, ಸರ್ಕಾರದ ವಿರುದ್ಧ ಯಾರು ಧ್ವನಿ ಎತ್ತಿಲ್ಲ, ಎತ್ತೋದು ಇಲ್ಲ. ಸೋತವರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಹೋದ್ರೆ ಪಕ್ಷಕ್ಕೆ ಮುಜುಗರವಾಗುತ್ತೆ. ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಭಾಗದವರಿಗೆ ಅವಕಾಶ ಕೊಡಬೇಕು, ಪ್ರಾದೇಶಿಕ ಅಸಮತೋಲನೆಯನ್ನ ಕಾಪಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಇದಾದ ಬಳಿಕ ಮತ್ತೊಂದು ಟ್ವೀಟ್ ಮಾಡಿ ವಿವಾದ ಮೈ ಮೇಲೆ ಹೇಳ್ಕೊಂಡ್ರು ರೇಣುಕಾಚಾರ್ಯ. ಯೋಗೇಶ್ವರ್ ಮಂತ್ರಿ ಮಾಡಲು ಅಶ್ವಥ್ ನಾರಾಯಣ ಅವರು ರಾಜೀನಾಮೆ ಕೊಡ್ಲಿ, ಅಶ್ವಥ್ ನಾರಾಯಣ ತಮ್ಮ ಸ್ಥಾನವನ್ನ ತ್ಯಾಗ ಮಾಡ್ಲಿ ಅಂತ ಟಾಂಗ್ ಕೊಟ್ರು. ಅಚ್ಚರಿ ಅಂದ್ರೆ ವಿವಾದ ಆಗತ್ತೆ ಅನ್ನುವಾಗ್ಲೇ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ರೇಣುಕಾಚಾರ್ಯ. ಇದೆಲ್ಲ ಆಗ್ತಾ ಇರುವಾಗಲೇ ನಮ್ಮಲ್ಲಿ ಯಾವುದೇ ಒಡಕು, ಭಿನ್ನಮತ, ಬಂಡಾಯ ಯಾವುದೂ ಇಲ್ಲ ಅಂತ ಹೇಳ್ತಾರೆ ರೇಣುಕಾಚಾರ್ಯ. ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡ್ಕೊಂಡ್ ಬನ್ನಿ. ಯಡಿಯೂರಪ್ಪನವರ ತುಂಬಾ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ, ಅದ್ರ ಜೊತೆಗೆ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತ ರೇಣುಕಾಚಾರ್ಯರು ಬೆಳಗ್ಗೆ ಒಂದು ಸಣ್ಣ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಅದು ಸಾಕಷ್ಟು ಗೊಂದಲಗಳಿಗೂ ಕೂಡ ಎಡೆ ಮಾಡಿಕೊಡ್ತು. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಸ್ವತಃ ರೇಣುಕಾಚಾರ್ಯರು ನಮ್ಮ ಜೊತೆಗೆ ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಎಲ್ಲವೂ ಕೂಡ ಸರಿಯಾಗ್ತಿದೆ ಅನ್ನೋಂಥ ಟೈಮಲ್ಲಿ ತಾವೊಂದು ಮೀಟಿಂಗ್ ಮಾಡಿದ್ರೆ ಒಂದಷ್ಟು ಜನನು ಸೇರಿಸ್ಕೊಂಡು, ಅದು ಏನು ಸಂದೇಶ ಕೊಡೋಕ್ಕೆ ಸರ್? ಇಲ್ಲೇ ವಿಧಾನಸೌಧಕ್ಕೆ ಹತ್ತಿರದಿಂದ ಉಪಹಾರಕ್ಕೆ ಸೇರ್ತೀವಿ, ಊಟ ಮಾಡ್ತೀವಿ, ಅದು ಬಿಟ್ಟರೆ ಬೇರೆ ಯಾವುದೇ ಮಹತ್ತರವಾದ ರಾಜಕೀಯ ಚರ್ಚೆಗಳಾಗಿಲ್ಲ ಸರ್? ರಾಜಕೀಯ ಚರ್ಚೆಗಳಾಗಿಲ್ಲ, ಸಭೆಗಳು ನಡೆದಿಲ್ಲ. ಎಟ್ ದಿ ಸೇಮ್ ಟೈಮು ಸಿ.ಪಿ. ಯೋಗೇಶ್ವರ್ ಅವರ ಹೆಸರು ಕೇಳಿಬಂತು. ಅದಕ್ಕೆ ಪ್ರಮುಖ ಕಾರಣ ಅವರ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣರಾಯಿತು ಅಂತೇಳಿ. ಸೊ ಇದು ಉಳಿದಂತ ಎಷ್ಟೋ ಜನ ಇದ್ದಾರೆ, ನೀವು ಮೂಲ ಬಿಜೆಪಿಗರಿದ್ದಾರೆ, ಎಷ್ಟೋ ಜನ ಸ್ವತಂತ್ರರಿದ್ದಾರೆ, ಅಂಥವ್ರಿಗೇನು ಒಂದು ರೀತಿ ಹುಮ್ಮಸ್ ಕೊಟ್ಟಂಗಾಗಲ್ವ? ಇಲ್ಲಿ ನೋಡಿ, ಮೂಲ ಮತ್ತು ವಲಸಿಗರು ಅಂತ ನಮ್ಮಲ್ಲಿ ಭಾವನೆ ಇಲ್ಲ. ಹಳೆ ಬೇರು ಹೊಸ ಚಿಗುರು ಸೇರಿದರೆ ಮರ ಸೊಬಗು. ಯಾರು 17 ಜನ ರಾಜೀನಾಮೆ ಕೊಟ್ಟರು ನಮ್ಮ ಪಕ್ಷಕ್ಕೆ ಬಂದು ಆಯ್ಕೆ ಆದರು, ಅವರಿಂದ ನಮ್ಮ ಸರ್ಕಾರ ಬಂದಿದೆ. ಹಾಗಾಗಿ ಅವರು ಸಹ ಗೌರವಿಸ್ತಕ್ಕಂಥ ಪ್ರಶ್ನೆ ನಮ್ಮ ಸರ್ಕಾರದ ಪಕ್ಷದ ಮುಂದಿದೆ. ಮುಖ್ಯಮಂತ್ರಿಗಳು ಅದನ್ನು ನಿರ್ಧಾರ ಮಾಡ್ತಾರೆ. ಈಗ ಸಿ.ಪಿ. ಯೋಗೇಶ್ವರ್ ಅವರು ಸೇರಿಸ್ಕೊಳ್ಳೋಕ್ಕೆ ತಮ್ಮ ವಿರೋಧ ಯಾಕೆ? ನೋಡಿ, ನಾನು ಯಾವುದೇ ವ್ಯಕ್ತಿಯ ಹೆಸರನ್ನ ಪದೇ ಪದೇ ಹೇಳಲ್ಲ. ನಾವು ವ್ಯಕ್ತಿಗತವಾಗಿ ಯಾರನ್ನು ವಿರೋಧ ಮಾಡಿಲ್ಲ. ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಎಲ್ಲ ಆಕಾಂಕ್ಷೆಗಳು ಸೇರ್ಕೊಂಡು ಒಂದ್ ಕಡೆ ಸೇರಿದಾಗ ಅದೆಲ್ಲ ಒಂದ್ ಕಡೆ ಒಂದಷ್ಟು ಅನುಮಾನಗಳು ಎಡೆ ಮಾಡಿಕೊಟ್ಟೆ. ಮುಖ್ಯಮಂತ್ರಿಗಳ ಯಡಿಯೂರಪ್ಪನವ್ರನ್ನ ಕೈ ಬಲಪಡಿಸಬೇಕು, ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸ್ವತಂತ್ರವರಿಗೆ ಯಾರಿಗೇ ಕೊಟ್ಟರು ಕೂಡ ತಮಗೆ ಬೇಸರ ಆಗಿದೆ. ನೋಡಿ, ಈಗಾಗಲೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡಿದ್ರೆ ತೀರ್ಮಾನ ಅವರು ಪರಮಾಧಿಕಾರ. ಈಗ ನೀವು ಆಕಾಂಕ್ಷಿ ಇಲ್ವಾ ಸರ್? ಅವಕಾಶ ಮಾಡಿಕೊಡ್ರಿ ಅಂತ ಯಾರಿಗಾದ್ರು ಹೇಳಿದ್ವಿ. ಆದರೆ ಮಾಧ್ಯಮ ನನಗೇ ಬೇಕಂತ ಯಾರಿಗಾರು ಕೇಳಿಲ್ಲ. ರೇಣುಕಾಚಾರ್ಯ ಕೊಡಿ ಅಂತ ಮಾಧ್ಯಮ ಮುಂದೆ ಮಾತಾಡ್ತಾನೆ. ನನಗೆ ಮಂತ್ರಿ ಸಿಗುತ್ತಾ? ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋಂಥದ್ದನ್ನ ನಾಳೆವರೆಗೂ ಕೂಡ ಕಾದು ನೋಡಲೇಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮೋಹನ್ ರೆಡ್ಡಿ ಜೊತೆ ಥಾಮಸ್ ನ್ಯೂಸ್ 18 ಕನ್ನಡ, ಬೆಂಗಳೂರು. ಯಾರು ಸಚಿವರಾಗ್ತಾರೆ, ಎಷ್ಟು ಜನ ಸಚಿವರಾಗ್ತಾರೆ, ಇನ್ನೂ ಕೂಡ ಸಸ್ಪೆನ್ಸ್ ಹಾಗೆ ಉಳ್ಕೊಂಡಿದೆ. ಅವೆಲ್ಲದರ ಮಧ್ಯೆ ನೂತನ ಸಚಿವರಿಗೆ ಹೊಸ ಕಾರುಗಳಂತೂ ರೆಡಿ ಆಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಬ್ರೇಕ್ ಆದ್ಮೇಲೆ. ನಾಳೆ ನೂತನ ಸಚಿವರಿಂದ ಪದಗ್ರಹಣ ಹಿನ್ನೆಲೆ ನೂತನ ಸಚಿವರಿಗೆ ಸಿದ್ಧವಾಗಿದೆ ಹೊಸ ಕಾರುಗಳು. ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಕಾರುಗಳು ರೆಡಿ ಆಗಿದ್ದು ಸಾಲಾಗಿ ನಿಂತಿವೆ. 20 ಇನೋವಾ ಕಾರುಗಳು. ಕಾರನ್ನ ನೋಡಿ ಹೋಗಿದ್ದಾರೆ ನಾರಾಯಣಗೌಡ. ಯಾವ ಕಾರು ಚೆನ್ನಾಗಿದೆ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡಿದ್ದಾರೆ. ಫ್ಯಾನ್ಸಿ ನಂಬರ್ಗಾಗಿ ಭಾವಿ ಸಚಿವರು ಹುಡುಕಾಟವನ್ನ ಮಾಡಿದ್ದಾರೆ. ಫ್ಯಾನ್ಸಿ ನಂಬರ್ಗಾಗಿ ಈಗ ಜ್ಯೋತಿಷಿಗಳ ಮೊರೆ ಹೋಗಿದ್ದಾರೆ. ಪ್ರಮಾಣಕ್ಕೂ ಮುನ್ನ ಈಗ ಭಾವಿ ಸಚಿವರು ಒಂದ್ ಕಡೆ ಭರ್ಜರಿ ತಯಾರಿ ಮಾಡಿಕೊಂಡ್ರೆ, ಪ್ರಮಾಣಕ್ಕೂ ಕೂಡ ಭರ್ಜರಿಯಾಗಿ ಈಗ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಭಾವಿ ಸಚಿವರು. ಹೊಸ ಕಾರುಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾರಾಯಣಗೌಡ ಆಗಿರ್ಬೋದು, ಬೇರೆ ಬೇರೆ ಭಾವಿ ಸಚಿವರು ಆ ಕಾರುಗಳನ್ನ ನೋಡಿ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಕೃಷ್ಣ ವಾಕ್ತೃ ಮಾಡಿದ್ದಾರೆ. ನೋಡೋಣ. ಅಂದ್ಕೊಂಡಂತೆ ಮೈತ್ರಿ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗುವಂತಹ ಕನಸು ಕಾಣ್ತಿರುವಂತಹ ನೂತನ ಶಾಸಕರ ಆಸೆ ನಾಳೆ ಈಡೇರ್ತಾ ಇದೆ. ನಾಳೆ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ರಾಜಭವನದಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ. ಅವರು ಸಚಿವರಾಗುವ ಮುನ್ನ ಈಗ ಅವರು ಓಡಾಟಕ್ಕೆ ಈಗ ಕಾರುಗಳು ಸಜ್ಜಾಗಿರುವಂತದ್ದು, ಸರ್ಕಾರಿ ವಾಹನಗಳು ಈಗ ಆಲ್ರೆಡಿ ನಾವು ಕಾಣಬಹುದಾಗಿದೆ. ಏನು ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ವಾಹನಗಳನ್ನ ಈಗ ಆಲ್ರೆಡಿ ನಿಲ್ಲಿಸಲಾಗಿದೆ. ಅಂದ್ರೆ ಇನೋವಾ ಕ್ರಿಸ್ಟಾ ಆಗಿರ್ಬೋದು, ಇನೋವಾ ಕಾರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸುಮಾರು 16ರಿಂದ 20 ವಾಹನಗಳು ಇಲ್ಲಿ ತಂದು
ನಿಲ್ಲಿಸಲಾಗಿರುವಂತದ್ದು. ಈಗ ಆಲ್ರೆಡಿ ಇವೆಲ್ಲ ವಾಹನಗಳು ಕೂಡ ನೂತನವಾಗಿ ಗೆದ್ದಂತ ಶಾಸಕರೇನಿದ್ದಾರೆ ಅವರು ಬಿಜೆಪಿಗೆ ಬಂದಂತವರು ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಏನು ಸ್ವೀಕಾರ ಮಾಡ್ತಿದ್ದಾರೆ ಅವ್ರಿಗೋಸ್ಕರವಾಗಿ ಈ ಒಂದು ಕಾರುಗಳನ್ನ ಇಲ್ಲಿ ನಿಲ್ಲಿಸಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಈಗ ಎಲ್ಲ ಶಾಸಕರುಗಳು ಕೂಡ ಬಂದು ಅಂದ್ರೆ ಯಾರ್ಯಾರು ಸಚಿವರಾಗಿ ಪ್ರಮಾಣ ವಚನವನ್ನ ನಾಳೆ ಸ್ವೀಕಾರ ಮಾಡ್ತಿದ್ದಾರೆ ಆ ಒಂದು ಶಾಸಕರು ಈಗ ಬಂದು ಈ ಒಂದು ಕಾರುಗಳನ್ನ ಒಂದೊಂದು ಕಾರುಗಳನ್ನು ಕೂಡ ನೋಡ್ಕೊಂಡು ಹೋಗಿರುವಂತದ್ದು. ಇಂಥದ್ದೇ ನಂಬರ್ ಬೇಕು ಅನ್ನುವಂಥದ್ದು ಈಗ ಆಲ್ರೆಡಿ ಅಧಿಕಾರಿಗಳು ಜೊತೆಗೆ ಮುಖ್ಯಮಂತ್ರಿಗಳಿಗೂ ಜೊತೆಗೂ ಕೂಡ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಆ ಒಂದು ನಂಬರಿನ ಕಾರನ್ನೇ ನಮಗೆ ಬೇಕು ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಕಾಯ್ದಿರಿಸಲಾಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ನಾರಾಯಣಗೌಡರು ಕೂಡ ಒಂದು ಸ್ಥಳಕ್ಕೆ ಬಂದು ಈ ತರದ ಒಂದು ಕಾರನ್ನು ಬೇಕು ಅನ್ನೋದ್ರೆ ಫ್ಯಾನ್ಸಿ ನಂಬರಿನ ಕಾರನ್ನ ಬೇಕು ಅನ್ನೋದ್ರ ಬಗ್ಗೆ ಈಗ ಅವರು ಒಂದು ಹೇಳಿರುವಂತದ್ದು. ಅದರಂತೆ ಅಂದ್ರೆ ಅವರು ನಂಬರ್ 9 ಏನಿದೆ ಅಂದ್ರೆ ಫ್ಯಾನ್ಸಿ ನಂಬರ್ 9 ಅನ್ನುವಂಥದ್ದು ಅವರಿಗೆ ಜ್ಯೋತಿಷ್ಗಳ ಸಲಹೆ ಮೇರೆಗೆ ಆ ಫ್ಯಾನ್ಸಿ ನಂಬರ್ಗಳ ಕಾರುಗಳನ್ನ ಈಗಾಗಲೇ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಅವರ ನೂತನವಾಗಿ ಗೆದ್ದಂತ ಶಾಸಕರ PS ಗಳಾಗಿರ್ಬೋದು PA ಗಳಾಗಿರ್ಬೋದು ಬಂದು ಈ ಒಂದು ಕಾರುಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಇಂಥದ್ದೇ ಕಾರ್ ಬೇಕು ಅನ್ನುವಂಥದ್ದು ಬೇಕು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ತಿಳಿಸಿರುವಂತದ್ದು. ಇನ್ನು ನಾಳೆ ಏನು ಈ ಒಂದು 10 ಜನ ಶಾಸಕರೇನಿದ್ದಾರೆ ಅದ್ರ ಜೊತೆಗೆ ಬಿಜೆಪಿ ಕೆಲ ಶಾಸಕರೇನಿದ್ದಾರೆ ನೂತನವಾಗಿ ರಾಜಭವನದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಈಗ ಈ ಒಂದು ವಾಹನಗಳು ಕೂಡ ಇಲ್ಲಿ ತಂದು ನಿಲ್ಲಿಸಲಾಗಿರುವಂತದ್ದು. ನಾಳೆ ಈ ವಾಹನಗಳನ್ನ ಏನು ರಾಜಭವನಕ್ಕೆ ತರಲಾಗುತ್ತೆ. ಇಲ್ಲಿನ ಚಾಲಕರು ಸಂಬಂಧಪಟ್ಟ ಕಾರು ಚಾಲಕರು ವಾಹನಗಳನ್ನ ರಾಜಭವನಕ್ಕೆ ತರ್ತಾರೆ. ಅಲ್ಲಿಂದ ಮುಖ್ಯ ಏನು ನೂತನವಾಗಿ ಸಚಿವರಾಗುವಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಇದೇ ಒಂದು ಕಾರಿನಲ್ಲಿ ಪ್ರಯಾಣವನ್ನ ರಾಜಭವನದಿಂದ ಏನು ವಿಧಾನಸೌಧಕ್ಕೆ ಪ್ರಯಾಣ ಬೆಳೆಸ್ತಾರೆ. ವಿಧಾನಸೌಧಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಂಬಂಧಪಟ್ಟಂತ ಏನು ತಮ್ಮ ವಿಧಾನಸೌಧದಲ್ಲಿ ತಮಗೆ ಏನು ಕೊಠಡಿಗಳನ್ನ ಮೀಸಲಿಟ್ಟಿದ್ದಾರೆ ಆ ಒಂದು ಕೊಠಡಿಗಳಲ್ಲಿ ಕುಳಿತುಕೊಳ್ಳೋದ್ರ ಮೂಲಕವಾಗಿ ತಮ್ಮ ಅಧಿಕಾರವನ್ನ ಯಾವ್ದಾವ್ದು ಇಲಾಖೆಗಳು ಕೊಟ್ಟಿರ್ತಾರೆ ತಮ್ಮ ಅಧಿಕಾರವನ್ನು ಕೂಡ ನಾಳೆಯಿಂದ ಆರಂಭಿಸಲಿದ್ದಾರೆ. ಒಟ್ಟಾರೆಯಾಗಿ ನೂತನವಾಗಿ ಗೆದ್ದಂತ ಶಾಸಕರೇನಿದ್ದಾರೆ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೋಸ್ಕರ ಈಗ ಕಾರುಗಳು ಕೂಡ ಹೊಸ ಕಾರುಗಳು ಕೂಡ ಇಲ್ಲಿ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೊಂಡೆಯ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಡಿಫೆನ್ಸ್ ಎಕ್ಸ್ಪೋ 2020 ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ನೋಡೋಣ ಬ್ರೇಕ್ ಆದ್ಮೇಲೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ 11ನೇ ಡಿಫೆನ್ಸ್ ಎಕ್ಸ್ಪೋ 2020 ಆಯೋಜನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡಿಫೆನ್ಸ್ ಎಕ್ಸ್ಪೋ 2020ಯಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಫೆಬ್ರವರಿ 5ರಿಂದ 9ರವರೆಗೆ ಡಿಫೆನ್ಸ್ ಎಕ್ಸ್ಪೋ 2020 ನಡೆಯಲಿದೆ. ದೇಶದ ಅತಿದೊಡ್ಡ ರಕ್ಷಣಾ ಎಕ್ಸಿಬಿಷನ್ ಇದಾಗಿದೆ. 150 ವಿದೇಶಿ ಕಂಪನಿಗಳು ಸೇರಿದಂತೆ ಸುಮಾರು 925 ಪ್ರದರ್ಶಕರು ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಿವಿಧ ವಸ್ತುಗಳನ್ನ ತಂತ್ರಜ್ಞಾನವನ್ನ ವೀಕ್ಷಣೆ ಮಾಡಿದ್ರು. ಅದರಲ್ಲಿ ಪ್ರಧಾನಿ ಮೋದಿ ಕೈಯಲ್ಲಿ ಗನ್ ಹಿಡಿದು ಪರೀಕ್ಷೆ ಮಾಡಿದ್ದು ಎಲ್ಲರ ಗಮನ ಸೆಳೀತಾ ಇದೆ. Demonstration and it's an integration of different kinds of situation है. इसी तरह प्रधानमंत्री अब देखिए राइफल चलाने की ट्रेनिंग सिमुलेशन हर क्षेत्र में बहुत महत्वपूर्ण हो गया. प्रधानमंत्री स्वयं गोली चलाकर दिखा रहे हैं. जब प्रधानमंत्री को इस तरह के दृश्य में देखा जाए what helps the infantry soldiers to move. It's an application की तरफ ले जाएं जहां 155 मिलीमीटर बफोर जो कि गेट नंबर 5 से अंदर आकर इस वाटर ऑब्स्टिकल को पार करेगा. में ये ऑपरेशंस के दौरान लॉन्च किए जाते हैं. कमांडर अभी ब्रिज लेइंग टैंक को ब्रिजिंग के हुक्म दें. 18 मीटर के वाटर ऑब्स्टिकल को ब्रिज लेइंग टैंक के द्वारा पार किया जा सकता है. के धुएं से दर्शाए गए इलाके में 5 मीटर शॉर्ट स्पैन. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಈಗ ನಾನು ಆಪದ ಬಳಸಬಾರ್ದಿತ್ತು. ಡಿ ಬಾಸ್ ದರ್ಶನ್ ದಿ ಜೆಂಟಲ್ಮೆನ್ ಕಾರ್ಯಕ್ರಮ ಕಿಚ್ಚ ದಚ್ಚು ಧಮಾಕ ಪ್ರಸಾರವಾಗುತ್ತೆ. ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.